ಸ್ವಾಗತ ವೀಕ್ಷಕರೇ. ಇವತ್ತು ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತಿಳಿಯುವ. ಸಾಮಾನ್ಯ ವಿತರಣೆ. ಸಾಮಾನ್ಯ ವಿತರಣೆ ಅಂದ್ರೆ ಅದನ್ನ ಗಾಷಿಯನ್ ಡಿಸ್ಟ್ರಿಬ್ಯೂಷನ್ ಅಂತಾನೂ ಕರಿತೀವಿ. ಇದು ಒಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತದೆ. ಇದು ಸಿಮೆಟ್ರಿಕಲ್ ಆಗಿ ಕಂಡು ಬರುತ್ತದೆ. ಒಂದು ಬೆಲ್ ತರ ಕಂಡಬಹುದು. ಒಂದು ಬೆಲ್ಲಿನ ಹೇಗೆ ಬೆಲ್ಲು ಒಂದು ಸ್ಟ್ರಕ್ಚರ್ ಇರುತ್ತೆ, ಅದೇ ತರ ಇದರ ಸ್ಟ್ರಕ್ಚರ್ ಇರುತ್ತದೆ. ಇಲ್ಲಿ ನೋಡಬಹುದು, ಗ್ರಾಫಿನ ಇಲ್ಲಿ ನೋಡಬಹುದು, ಇದು ಒಂದು ಸಿಮೆಟ್ರಿ ಆಗಿರುತ್ತದೆ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್, ಮೀಡಿಯನ್, ಮೋಡ್ ಮೂರು ವ್ಯಾಲ್ಯೂಸ್ ಸೇಮ್ ಇರುತ್ತದೆ. ಮೂರು ವ್ಯಾಲ್ಯೂಸ್ ಒಂದೇ ಇದೆ. ಅದನ್ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವಾಗ ನಾವು ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನಿನ ಕ್ಯಾರೆಕ್ಟರ್ಗಳೇನು, ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅದರಲ್ಲಿ ಏನೇನು ಇರುತ್ತದೆ ಅಂತ ನೋಡುವ. ಅದರ ಎಂಪೆರಿಕಲ್ ರೂಲ್ ಫಾಲೋ ಮಾಡುತ್ತದೆ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಂಪೆರಿಕಲ್ ರೂಲ್ ಅನ್ನ ಫಾಲೋ ಮಾಡುತ್ತದೆ. ಯಾವಾಗ್ಲೂ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲೇ ಇರುತ್ತದೆ. ಮೊದಲು 68% ಡೇಟಾ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಕಂಡು ಬರುತ್ತದೆ. 95% ಡೇಟಾ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಕಂಡು ಬರುತ್ತದೆ. ಮತ್ತೆ 99.7 ಡೇಟಾ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಕಂಡು ಬರುತ್ತದೆ. ಈ ಈ ರೂಲ್ ಯಾವಾಗ್ಲೂ ಯಾವುದೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಡೇಟಾ ಇದೆ, ಯಾವುದೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಈ ರೂಲ್ ಅನ್ನ ಫಾಲೋ ಮಾಡುತ್ತದೆ. ಯಾವಾಗ ನಮಗೆ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಿಂತ ಆಚೆ ಹೆಚ್ಚದಾಗಿರ್ಲಿ ಅಥವಾ ಕಡಿಮೆ ಈ ಕಡೆ ಇರ್ಲಿ, ಲೋವರ್ ಲಿಮಿಟ್ ಅಲ್ಲಿ ಇರ್ಲಿ ಅಥವಾ ಅಪ್ಪರ್ ಲಿಮಿಟ್ ಅಲ್ಲಿ ಇರ್ಲಿ, ಯಾವಾಗ ಆ ಡೇಟಾ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಿಂತ ಯಾವ್ದಾದ್ರು ಡೇಟಾ ಪಾಯಿಂಟ್ ಜಾಸ್ತಿ ಆಗಿದೆ ಅಥವಾ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಿಂತ ಯಾವ್ದಾದ್ರು ಡೇಟಾ ಪಾಯಿಂಟ್ ಕಡಿಮೆ ಆಗಿದೆ, ಆ ಪಾಯಿಂಟ್ ಅನ್ನ ನಾವು ಔಟ್ಲಯರ್ ಅಂತೀವಿ. ಆ ಔಟ್ಲಯರ್ ನ ಸಾಮಾನ್ಯವಾಗಿ ಅದನ್ನ ತೆಗಿತೀವಿ ಒಂದು ಡೇಟಾ ಸೆಟ್ ಇಂದ. ಸೊ ಈ ಎಂಪೆರಿಕಲ್ ರೂಲ್ ಯಾವಾಗ್ಲೂ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತದೆ. ನಾವು ಸಾಮಾನ್ಯವಾಗಿ ಬಹಳಷ್ಟು ಡೇಟಾಗಳು ನಮ್ಮ ಪ್ರಕೃತಿಯಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಫಾಲೋ ಮಾಡಿದ್ದಾವೆ. ಯಾವುದೇ ಡೇಟಾ ಇರಲಿ, ತುಂಬಾ ಜಾಸ್ತಿಯಾಗಿ ನೋಡಿದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಹಳಷ್ಟು ಡೇಟಾಗಳು ಫಾಲೋ ಮಾಡ್ತವೆ. ಧನ್ಯವಾದಗಳು.